ಧರ್ಮಸ್ಥಳ ಪ್ರಕರಣದಲ್ಲಿ ಒಂದ್ ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ, ಮತ್ತೊಂದ್ ಕಡೆ ಆರೋಪಿ ಚಿನ್ನಯ್ಯನ ಹಳೆ ವಿಡಿಯೋಗಳು ಒಂದೊಂದಾಗಿ ಹೊರಬರ್ತಾ ಇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗಿನ ಚಿನ್ನಯ್ಯನ ಮಾತುಗಳು ಮತ್ತಷ್ಟು ಇದೀಗ ಆ ಸೀರೀಸ್ ರೂಪದಲ್ಲಿ ಹೊರಬರ್ತಾ ಇದ್ದು ಸಹಜವಾಗಿ ಒಟ್ಟು ಪ್ರಕರಣದಲ್ಲಿ ಸಂಚಲನ ಸೃಷ್ಟಿಸುವಂತಿದೆ. ಹೊತ್ತಿಗೊಂದು ವಿಡಿಯೋ ಹೊರಬರ್ತಿದೆ, ದಿನಕ್ಕೊಂದು ದಿಕ್ಕಿನತ್ತ ಆರೋಪ ಹೊರಳುತ್ತಿದೆ. ಧರ್ಮಸ್ಥಳ ಶವಶೋಧ ಪ್ರಕರಣದಲ್ಲಿ ದೂರುದಾರನಾಗಿದ್ದ ಚಿನ್ನಯ್ಯ ಆರೋಪಿಯಾಗಿ ಬದಲಾಗಿದ್ದೇ ಆಗಿದ್ದು ಎಸ್ಐಟಿ ಎದುರು ನನ್ನದೇನೂ ತಪ್ಪಿಲ್ಲ, ಹೇಳಿಕೊಟ್ಟಂತೆ ಹೇಳಿದ್ದೆ ಅಂತ ಹೇಳಿದ್ದ. ಇದರ ಬೆನ್ನಲ್ಲೇ ಈಗ 2 ವರ್ಷದ ಹಿಂದೆ ಚಿನ್ನಯ್ಯ ಆಡಿರೋ ಮಾತುಗಳೆಲ್ಲ ಬಯಲಾಗ್ತಿವೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾಗಿ ಚಿನ್ನಯ್ಯ ಏನೆಲ್ಲ ವಿಷಯಗಳನ್ನ ಹೇಳಿದ್ನೋ ಅದೆಲ್ಲವೂ ಈಗ ಸರಣಿ ರೂಪದಲ್ಲಿ ರಿಲೀಸ್ ಆಗ್ತಿವೆ. ಅಂದಹಾಗೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ತಾನು ಹೂತಿಟ್ಟಿದ್ದ ಶವ, ಸೌಜನ್ಯ ಕೊಲೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚಿನ್ನಯ್ಯ ಮಾತನಾಡಿದ್ದ. ಇವತ್ತು ಮತ್ತಷ್ಟು ವಿಡಿಯೋ ಹೊರಬಿದ್ದಿವೆ. ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ಧರ್ಮಸ್ಥಳದಲ್ಲೇ ರೂಮ್ ಬಾಯ್ ಆಗಿದ್ದ ರವಿ ಪೂಜಾರಿ ಭಾಗಿಯಾಗಿದ್ದ ಅನ್ನೋ ಸಂಗತಿಯನ್ನು ಹೇಳಿದ್ದಾನೆ. ಇವನು ಸ್ವಲ್ಪ ಇದೆಲ್ಲ ಇದು ಕಪ್ಪಾಗಿದೆ. ವಿಷ ಹಾಕುವ ಭಯ, ವಿಠಲಗೌಡರ ಹೋಟೆಲ್ಗೆ ಬರ್ತಾ ಇದ್ದ ರವಿ ಪೂಜಾರಿ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದ್ರೆ ಅವರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಅವನಿಗೆ ಒಂದು ಭಯ ಬಂದಿದೆ. ಇನ್ನೇನು ವಿಠಲಗೌಡರಿಗೆ ಹೋಗ್ಬೇಡ, ಅಲ್ಲಿಗೆ ಹೋಗ್ತೀರ, ಅಲ್ಲೇ ಹೋಗಿ ತಿನ್ನೋದು, ಇಲ್ಲೇ ಅಡುಗೆ ಮಾಡಿಟ್ಟದ್ದು ಯಾರು. ಹೋಟೆಲ್ನಲ್ಲಿ ಟೀ ಕುಡಿದು ಹೋಗಿದ್ದ ರಾತ್ರಿ ರವಿಯನ್ನ ಕೊಂದಿದ್ದಾರೆ. ಪೊಲೀಸರು ಮುಂಚೆ ಇಳಿಸಿ ಆಯ್ತು, ನಮ್ಮನೆಲ್ಲ ಹತ್ರವೇ ಬರಬಾರ್ದು ಅಂತ ನಮಗೆ ಭಯ, ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತೇವೆ. ಸದ್ಯ ಜೈಲು ಪಾಲಾಗಿರುವ ಚಿನ್ನಯ್ಯನ ಹಳೆ ಮಾತುಗಳೆಲ್ಲ ಕೋಲಾಹಲ ಸೃಷ್ಟಿಸಿವೆ. ಇದು ಯಾವ ದಿಕ್ಕಿಗೆ ತಿರುಗುತ್ತೋ ನೋಡ್ಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ದಕ್ಷಿಣ ಕನ್ನಡ.